ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ನಡೆಯುತ್ತದೆ. ಏಪ್ರಿಲ್ 12ರಂದು 2026 ಭಾನುವಾರ ನಡೆಯುತ್ತದೆ. ಅದಕ್ಕೋಸ್ಕರ ತಮಗೆ ಈ ಕ್ವಶನ್ ಪೇಪರ್ನ ತಮಗೆ ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ, ಗಣಿತ ವಿಷಯ. ಇಲ್ಲಿ 5, 10, 15, 20, 25 ಇಲ್ಲಿ ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 5 ಹೆಚ್ಚಾಗ್ತಾ ಹೋಗಿದೆ. ಸೊ ಇಲ್ಲಿ 25 ಆದಮೇಲೆ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದರೆ 30 ಬರುತ್ತದೆ. ಸೊ ಎ ಆನ್ಸರ್ ಆಗುತ್ತದೆ. 10ನೇ 84 ಇದರ ದಶಮಾಂಶ ರೂಪ ಎಷ್ಟು ಅಂತ ಹೇಳಿದರೆ ಸೊ ಇದರ ಆನ್ಸರ್ ಎಷ್ಟು ಅಂದರೆ 8.4 ಆಗುತ್ತದೆ. ವಸ್ತುಗಳ ಸಮನಾದ ಹಂಚಿಕೆಯನ್ನು ಹೀಗೆ ಎನ್ನುತ್ತಾರೆ. ಇಲ್ಲಿ ಸಂಕಲನ, ಗುಣಾಕಾರ, ವ್ಯವಕಲನ, ಭಾಗಾಕಾರ. ಇಲ್ಲಿ ಭಾಗಾಕಾರ ಆಗಿದೆ. ಆಕೃತಿಯ ಹೊರಗಿನ ಎಲ್ಲ ಭಾವಗಳ ಮೊತ್ತವನ್ನು ಹೀಗೆಂದು ಕರೆಯುತ್ತಾರೆ. ವಿಸ್ತೀರ್ಣ, ಪರಿಧಿ, ಸುತ್ತಳತೆ, ಘನಫಲ. ಇಲ್ಲಿ ಸುತ್ತಳತೆ ಆಗಿದೆ. ಒಂದು ನೋಟ್ ಪುಸ್ತಕದಲ್ಲಿ 192 ಪುಟಗಳಿರುತ್ತವೆ. ಅಂತಹ 15 ನೋಟ್ ಪುಸ್ತಕದಲ್ಲಿ ಒಟ್ಟು ಎಷ್ಟು ಪುಟಗಳಿರುತ್ತವೆ ಅಂತ ಹೇಳಿದರೆ ಇದನ್ನು ಗುಣಾಕಾರ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ 192 ಇಂಟು 15 ನೋಡ್ಬೋದು. ಇಲ್ಲಿ 15 2 30, 15 9 135, 135 3 138. ಸೊ ಇಲ್ಲಿ 13, 15 15, 15 13 28. ಸೊ ಇಲ್ಲಿ 2880 ಎ ಆನ್ಸರ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಭಿನ್ನ ರಾಶಿಯನ್ನು ಓದುವ ಸರಿಯಾದ ಕ್ರಮ ಅಂದಿದ್ದಾರೆ. ಇಲ್ಲಿ 4ನೇ 3 ಅಂತ ಓದ್ತಾರೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 2 ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತು 2 ಅಂಕಿಯ ಕನಿಷ್ಠ ಸಂಖ್ಯೆ ಇವುಗಳ ಗುಣಲಬ್ಧ ಅಂದಿದ್ದಾರೆ. 2 ಅಂಕಿಯ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 99. 2 ಅಂಕಿ ಕನಿಷ್ಠ ಸಂಖ್ಯೆ 10. 99 10 ಎಷ್ಟಾಗುತ್ತೆ 999. ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಅಪವರ್ತನ ವೃಕ್ಷದಲ್ಲಿ ಎ ಬಿ ಸಿ ಮತ್ತು ಡಿಗಳ ಬೆಲೆ ಎಷ್ಟು ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 48 ಇದೆಯಲ್ಲ, ಇಲ್ಲಿ 12 4 48 ಅನ್ಕೊಳ್ಳೋಣ. ಇಲ್ಲಿ 12, ಇಲ್ಲಿ 4. ಇನ್ನು ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಹಾಗಾದರೆ 3 4 12 ಆಗುತ್ತೆ. ಇಲ್ಲಿ 2 2 ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 12 4 ಮತ್ತು ಇಲ್ಲಿ 3 2. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 2 ಸಂಖ್ಯೆಗಳ ಮೊತ್ತ 110. ಇವುಗಳಲ್ಲಿ ಒಂದು ಸಂಖ್ಯೆ 50 ಆದರೆ ಎರಡನೇ ಸಂಖ್ಯೆ 110ರಲ್ಲಿ 50 ಹೋದರೆ ಇನ್ನೂ 60 ಉಳಿಯುತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 1 2 0 4 ಅಂಕಿಗಳನ್ನು ಬಳಸಿ ರಚಿಸಬಹುದಾದ 4 ಅಂಕಿಯ ಗರಿಷ್ಠ ಸಂಖ್ಯೆ. ಇಲ್ಲಿ ಅಂಕಿಗಳನ್ನು ಪುನರಾವರ್ತಿಸದೆ ಅಂತ ಹೇಳಿದರೆ ಮೊದಲು 4 ತಗೊಳ್ಳೋಣ, ಆಮೇಲೆ 2, ಆಮೇಲೆ 1, ಆಮೇಲೆ 0. ಸೊ 4210 ಆಗುತ್ತೆ. ನೋಡಿ, ಇದು ಗರಿಷ್ಠ ಸಂಖ್ಯೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಸಂಜೀವನ ಹತ್ತಿರ 8524 ರೂಪಾಯಿಗಳಿವೆ. ಆ ಹಣದಲ್ಲಿ ಅವನು 2987 ರೂಪಾಯಿಗಳನ್ನು ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ. ಅವನ ಹತ್ತಿರ ಉಳಿದ ಹಣ ಎಷ್ಟು ಅಂದಿದ್ದಾರೆ. ಇಲ್ಲಿ 8524ರಲ್ಲಿ 2987 ರೂಪಾಯಿ ಇಲ್ಲಿ ವ್ಯವಕಲನ ಮಾಡಬೇಕು. 14ರಲ್ಲಿ 7 ಹೋದರೆ 7, ಇಲ್ಲಿ 12ರಲ್ಲಿ 9 ಹೋದರೆ 3, 15ರಲ್ಲಿ 10 ಹೋದರೆ 5, 8ರಲ್ಲಿ 3 ಹೋದರೆ 5. ಸೊ ಇಲ್ಲಿ ನೋಡ್ಬೋದು 8500 ಇಲ್ಲಿ 37. ಸೊ ನೋಡ್ಬೋದು ಇಲ್ಲಿ ಇದು 5537 ಇಲ್ಲಿ ಎ ಆಪ್ಷನ್ ಆಗುತ್ತದೆ. 72 ಕಿಲೋಗ್ರಾಮ್ ಮತ್ತು 35 ಕಿಲೋಗ್ರಾಮ್ 500 ಗ್ರಾಮ್ಗಳ ವ್ಯತ್ಯಾಸ ಅಂತ ಹೇಳಿದರೆ ಇಲ್ಲಿ 72 ಆದಮೇಲೆ ಇಲ್ಲಿ ಏನು ಮಾಡ್ಬೇಕು ನಾವು, ಇಲ್ಲಿ ಫಸ್ಟು 3 0 ಕೊಡಬೇಕು. ಆಮೇಲೆ 35 ಆದಮೇಲೆ ಇಲ್ಲಿ -500, ಇಲ್ಲಿ 0, ಇಲ್ಲಿ 0, 10ರಲ್ಲಿ 5 ಹೋದರೆ 5, 12ರಲ್ಲಿ ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ 6 ಒಂದು ಕೈಲ ಕೊಡೋಣ, 7ರಾಗ 4 ಹೋದರೆ 1. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 3 ಬರುತ್ತೆ. ಸಾರಿ, 7ರಲ್ಲಿ 4 ಹೋದರೆ 3, 36.500 ಗ್ರಾಮ್. ನೋಡ್ಬೋದು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಂದು ಬೈಸಿಕಲ್ ಮಾರುವ ವ್ಯಾಪಾರಿಯು ತನ್ನ ಶೋರೂಮ್ನ ಸಲುವಾಗಿ 27 ಬೈಸಿಕಲ್ಗಳನ್ನು ಕೊಂಡುಕೊಳ್ಳುತ್ತಾನೆ. ಪ್ರತಿ ಬೈಸಿಕಲ್ ಬೆಲೆ 2067 ರೂಪಾಯಿ ಆದರೆ 27 ಬೈಸಿಕಲ್ ಬೆಲೆ ಎಷ್ಟು, ಟೋಟಲ್ ಎಷ್ಟು ಕೊಟ್ಟಾರ ಅಂತ ಹೇಳ್ತಾರೆ ಅವರು. 2067 ಇಲ್ಲಿ ಗುಣಿಸು 27, ಇಲ್ಲಿ 7 7 49, 7 42 46, ಇಲ್ಲಿ 4 4, 7 2
14. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 2 ಏಳೆ 14, 2 ಆರಲೆ 12, 1 13, 2 0 0 1 1, 2 2 4. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 9 9, 6 4 10, 4 3 7 1 8, 4 1 5, 1 4 5. ಸೊ ನೋಡ್ಬೋದು ಇಲ್ಲಿ 55,809. ಸೊ ಇಲ್ಲಿ ಈ ಆಪ್ಷನ್ ಇದೆ ನೋಡಿ. 8 ಬೊಂಬೆಗಳ ಬೆಲೆ ಒಟ್ಟು 128 ರೂಪಾಯಿ ಆದರೂ ಪ್ರತಿಯೊಂದು ಬೊಂಬೆ ಬೆಲೆ ಎಷ್ಟು ಇದನ್ನು ಭಾಗಾಕಾರ ಮಾಡ್ಬೋದು. ಯಾವ ರೀತಿ ಗೊತ್ತಾ, ಇಲ್ಲಿ 128ಕ್ಕೆ ಇಲ್ಲಿ 8ರಿಂದ 8 ಒಂದಲೇ 8, ಇದರಲ್ಲಿ 4 ಉಳಿತು, ಇಲ್ಲಿ 48 ಆಯಿತು, 8 6 48. ಸೊ ಇಲ್ಲಿ 16 ರೂಪಾಯಿ ಆಗುತ್ತದೆ. ಇನ್ನು 10,170 ರೂಪಾಯಿ ಮತ್ತು 8,369 ರೂಪಾಯಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ ನೋಡ್ಬೋದು. 10,170, 8,369. ಇಲ್ಲಿ 1, ಇಲ್ಲಿ 7ರಲ್ಲಿ 7 ಹೋದರೆ 0, 11ರಲ್ಲಿ 3 ಹೋದರೆ ಇಲ್ಲಿ 8, 10ರಲ್ಲಿ 9 ಹೋದರೆ 1. ಸೊ ಇಲ್ಲಿ ನೋಡ್ಬೋದು 1801 ಅಥವಾ 1801. 26,674ರ 10,000 ಸ್ಥಾನದ ಅಂದಾಜು ಬೆಲೆ ಎಷ್ಟು ಅಂದರೆ ಇಲ್ಲಿ 30,000. ಒಬ್ಬ ರೈತನು ತನ್ನ ಜಮೀನಿನಲ್ಲಿ 42 ಕ್ವಿಂಟಾಲ್ ಶೇಂಗಾವನ್ನು ಬೆಳೆದಿದ್ದಾನೆ. ಆತ ಪ್ರತಿ ಕ್ವಿಂಟಾಲ್ ಶೇಂಗಾವನ್ನು 6,200 ರೂಪಾಯಿಗಳಿಗೆ ಮಾರಿದರೆ ದೊರೆಯುವ ಹಣ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ 6,200 ರೂಪಾಯಿ ಒಂದು ಕ್ವಿಂಟಾಲ್ ಆದರೆ 42 ಕ್ವಿಂಟಾಲ್ಗೆ ಎಷ್ಟಾಗುತ್ತೆ ಗುಣಾಕಾರ ಮಾಡಬೇಕು. ಇಲ್ಲಿ 2 0 0, 2 0 0, 2 2 4, 2 6 12, ಇದು ಪ್ಲಸ್ ಇಲ್ಲಿ 0, ಇಲ್ಲಿ 0, 4 2 8, 4 6 24, 0 0, 4ಕ್ಕೆ 4, 8 7 10, ಒಂದು ಕೈಲ ಕೊಡೋಣ. ಇಲ್ಲಿ 6, ಇಲ್ಲಿ 2ಕ್ಕೆ 2 ಎಷ್ಟು ಬಂತು ನೋಡಿ. 100, 1000, 10,000, ಲಕ್ಷ, 2,60,400, 2,60,400. ಸೊ ಇಲ್ಲಿ ಸಿ ಆಪ್ಷನ್. 100 ಮಿಲಿಮೀಟರ್ ಕಬ್ಬಿನ ಹಾಲನ್ನು 100 ಮಿಲಿಲೀಟರ್ ಕಬ್ಬಿನ ಹಾಲನ್ನು 4 ಜನ ಸ್ನೇಹಿತರಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೆತ ಕಬ್ಬಿನ ಹಾಲಿನ ಅಳತೆ ಎಷ್ಟು? ಇಲ್ಲಿ 25 ಮಿಲಿಲೀಟರ್. 5 ವರ್ಷ 6 ತಿಂಗಳು ಮತ್ತು 4 ವರ್ಷ 9 ತಿಂಗಳು ಇವೆರಡರ ಮೊತ್ತ 10 ವರ್ಷ 3 ತಿಂಗಳು. ಕೆಳಗಿನವುಗಳಲ್ಲಿ ಸಮಮಿತಿಯನ್ನು ಹೊಂದಿರುವ ಆಕೃತಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ.